ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 56ನೇ ಭೇಟಿ. ಇಂದು ಬಹುಶಃ ಬಹಳ ಮುಖ್ಯವಾದ ವಿಷಯ. ಸರ್ ಎಲ್ಲದಕ್ಕೂ ಹೀಗೆ ಹೇಳ್ತಾರೆ ಅಂದ್ಕೊಂಡಿರ್ತೀರಿ. ನೋಡಿ, ಇವತ್ತು ಎರಡು ವಿಷಯ ನಾವು ಚರ್ಚೆ ಮಾಡಬೇಕು. ನಿಮ್ಗೆ ಆವಾಗಲೇ ಹೇಳಿದ್ದೇನೆ, ಕೋವಿಡ್ ಕಾರಣದಿಂದಾಗಿ ಈಗ ಡಿಗ್ರಿ ತರಗತಿಗೆ ಬರುತ್ತಿರುವ ವಿದ್ಯಾರ್ಥಿಗಳಿಗೆ ಹೈಸ್ಕೂಲು, ಕೆಲವು ಮಕ್ಕಳಿಗೆ 7th ಸ್ಟ್ಯಾಂಡರ್ಡೇ ಕ್ಲಾಸು ನಡೆದಿಲ್ಲ. ಈ ವಿಷಯ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ವಿಷಯ. ಇದಕ್ಕೆ ಶಾಲಾ ಹಂತದಲ್ಲಿ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತಾರೆ. ಕಾಲೇಜು ಮಟ್ಟದಲ್ಲಿ ರಿಪೋರ್ಟಿಂಗ್ ಅಂತ ಹೇಳ್ತಾರೆ, ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತಾರೆ. ಹೈಸ್ಕೂಲಲ್ಲಿ ರೈಟ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತಾರೆ. ಇದರಲ್ಲಿ ಕಾಲೇಜಲ್ಲಿ ರಿಪೋರ್ಟ್ ದ ಫಾಲೋಯಿಂಗ್ ಅಂತ ಹೇಳ್ತಾರಷ್ಟೇ. PU ಲೆವೆಲ್ಗೆ ಇರುತ್ತೆ ಇದು. ಈಗ ಕೆಲವು ಡಿಗ್ರಿ ಕಾಲೇಜಲ್ಲೂ ಕೊಟ್ಟಿರ್ಬೋದು, ಅದು ನನಗೆ ಅಷ್ಟು ಪರಿಚಯ ಇಲ್ಲ. ಇದು ಬಹಳ ನೋಡಿ, ಕನ್ನಡದಲ್ಲಿ ನಾವು ಯಾರೋ ಹೇಳಿದ್ದನ್ನು ಅದೇ ರೀತಿ ಹೇಳ್ತೇವೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈಗ ಯಾರೋ ಮನೆಯಲ್ಲಿ ತಂದೆ ಸ್ನಾನಕ್ಕೆ ಹೋಗಿರ್ತಾರೆ, ಅವರಿಗೆ ಫೋನ್ ಬರುತ್ತೆ, ಮೊಬೈಲ್ ರಿಂಗ್ ಆಗ್ತದೆ. ಮನೇಲಿದ್ದ ಮಕ್ಕಳಿಗೋ ಯಾರಿಗೋ ಹೇಳ್ತಾರೆ, ಮಗ ಫೋನ್ ಎತ್ಕೊಳ್ತಾನೆ. ಅವಾಗ ಅವ್ರ ಸ್ನೇಹಿತರು ಹೇಳ್ತಾರೆ, ಏನಪ್ಪ ತಂದೆ ಏನು ಮಾಡ್ತಾ ಇದ್ದಾರಪ್ಪ ಅಂತ ಕೇಳಿದಾಗ, ಅಪ್ಪ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಈ ಮಗು ಹೇಳ್ತಾನೆ. ಆವಾಗ ಕೇಳು, ತಂದೆ ಏನಾದರೂ ಬೆಂಗಳೂರಿಗೆ ಬರ್ತಾರಾ ಅಂತ ಕೇಳ್ತಾರೆ. ಆವಾಗ ತಂದೆ ಕೇಳ್ತಾನೆ, ಅಪ್ಪ ಬೆಂಗಳೂರಿಗೆ ಬರ್ತೀನಿ ಕೇಳ್ತಾರೆ ಅಂಕಲ್ ಅಂತ. ಅವಾಗ ತಂದೆ ಹೇಳ್ತಾರೆ, ಇಲ್ಲಪ್ಪ ನಾನು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೇನೆ ಅಂತ ತಂದೆ ಹೇಳ್ತಾರೆ. ಕನ್ನಡದಲ್ಲಿ ಹಾಗೆ ಹೇಳ್ತಾನೆ, ಅಂಕಲ್ ಅಪ್ಪ ಹುಬ್ಬಳ್ಳಿಗೆ ಹೋಗ್ತಾರಂತೆ, ಹೋಗ್ತೀನಿ ಅಂದ್ರು ಅಂತ ಹೇಳ್ತಾನೆ. ಕನ್ನಡದಲ್ಲಿ ಅದೇ ರೀತಿ ನಾವು ಹೇಳ್ತೇವೆ. ಆದರೆ ಇಂಗ್ಲೀಷಲ್ಲಿ ಅಲ್ಲಿ ಎಲ್ಲೂ ನಾನು ಹೋಗ್ತೇನೆ ಅನ್ನೋದು ಬರೋದಿಲ್ಲ. ನಾನು ತರಗತಿಯಲ್ಲಿ ಕೇಳ್ತೇನೆ, ಹಾಗೆ ಇದು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಈಗ ಸ್ವಲ್ಪ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ನಾನು ಹುಡುಗರಿಗೆ ಕೇಳ್ತೇನೆ, ಇದು ಗೊತ್ತಿಲ್ಲದೆ ಹೋದರೆ ನಾವು ಮಾತನಾಡುವ ಇಂಗ್ಲೀಷು ಎಲ್ಲ ತಪ್ಪಾಗ್ತದೆ. ಆ ದೃಷ್ಟಿಯಿಂದಲೇ ಹೇಗೆ WH ಕ್ವಶನ್ ತಮ್ಮ ಜೊತೆ ಚರ್ಚೆ ಮಾಡಿದ್ನೋ ಹಾಗೆ ಇದನ್ನು ಚರ್ಚೆ ಮಾಡೋಣ ಅಂತ ತಗೊಂಡಿದ್ದೇನೆ. ಕಾಲೇಜ್ನಲ್ಲಿ ರಿಪೋರ್ಟ್ ದ ಫಾಲೋಯಿಂಗ್ ಅಂತ ಕೇಳ್ತಾರೆ. ಹೈಸ್ಕೂಲ್ ಲೆವೆಲ್ದಲ್ಲಿ ರೈಟ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಕೇಳ್ತಾರೆ, ಅಥವಾ ರೈಟ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಕೇಳ್ಬೋದು. ಬಟ್ ನಾವು ಶಾಲಾ ಹಂತದಲ್ಲಿ ಪರೀಕ್ಷೆನಲ್ಲಿ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾತಾಡಬೇಕು. ಕಾಲೇಜಿಗೆ ಬಂದಾಗ ಕಮ್ಯುನಿಕೇಷನ್ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾತಾಡ್ಬೋದು, ರಿಪೋರ್ಟಿಂಗ್ ಇರಬೇಕು. ಇಂಡೈರೆಕ್ಟ್ ಸ್ಪೀಚು ಮತ್ತು ರಿಪೋರ್ಟಿಂಗು ಏನು ವ್ಯತ್ಯಾಸ ಅಂದರೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ಎಲ್ಲ ಪದಗಳನ್ನು ನಾವು ಅದನ್ನು ಇಂಡೈರೆಕ್ಟಾಗಿ ಹೇಳಬೇಕು, ಆಯಿತಾ. ಆದರೆ ರಿಪೋರ್ಟಿಂಗಲ್ಲಿ ಸಾರಾಂಶ ತಿಳಿಸ್ಬೇಕು. ಕಾನ್ವರ್ಜೇಷನ್ ಕೊಟ್ಬಿಟ್ಟು ಮಾತಾಡ್ತಾರೆ. ಸೊ ಈಗ ಸಂಕ್ಷಿಪ್ತವಾಗಿ ಇವತ್ತಿನ ದಿವಸ ಚರ್ಚೆ ಮಾಡೋಣ. ನೋಡಿ, ಹೀಗಿದೆ. ತಂದೆ ಹೇಳ್ತಾರೆ ಇಂಗ್ಲೀಷಲ್ಲಿ, ಐ ಆಮ್ ಗೋಯಿಂಗ್ ಟು ಹುಬ್ಳಿ. ಫಾದರ್ ಸೆಡ್, ತಂದೆ ಹೇಳಿದರು ನಾನು ಹುಬ್ಬಳ್ಳಿಗೆ ಹೋಗುತ್ತಾ ಇದ್ದೇನೆ ಅಂತ. ಇದನ್ನ ನೋಡಿ, A ಅಂದರೆ ಶಾಲಾ ಮಟ್ಟ, B ಅಂದರೆ ಕಾಲೇಜ್ ಲೆವೆಲ್. ನೋಡಿ, ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು ಹುಡುಗ, ವಿದ್ಯಾರ್ಥಿ ಹೀಗೆ ಬರಬೇಕು. ಫಾದರ್ ಸೆಡ್ ದಟ್ ಅಂತಂದ್ರೆ ಕನ್ಫ್ಯೂಸ್ ಆಗದೆ ಇರಲಿಲ್ಲ. ದಟ್ ಹಿ ವಾಸ್ ಗೋಯಿಂಗ್ ಟು ಹುಬ್ಳಿ. ನೋಡಿ, ಐ ಆಮ್ ಗೋಯಿಂಗ್ ಟು ಹುಬ್ಳಿ ಹೋಗಿ ಹಿ ವಾಸ್ ಗೋಯಿಂಗ್ ಟು ಹುಬ್ಳಿ ಆಗ್ತದೆ. ನಾವು ನೋಡಿ, ಅಲ್ಲಿ ಐ ಆಗಲಿ ಯಾಮ್ ಆಗಲಿ ಇಲ್ಲ. ಅಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಏನಿತ್ತು ಆ ಹೆಚ್ಚು ಪದಗಳು ಬದಲಾವಣೆ ಆಗ್ತವೆ. ಅದೇ ಪದಗಳನ್ನು ಇಲ್ಲಿ ಬಳಸುವಾಗಿಲ್ಲ. ನೋಡಿ, ಐ ಆಮ್ ಗೋಯಿಂಗ್ ಟು ಹುಬ್ಳಿ ಹೋಗಿ ಹಿ ವಾಸ್ ಗೋಯಿಂಗ್ ಟು ಹುಬ್ಳಿ. ಇಲ್ಲಿ ಐ ಆಮ್ ಬದಲು ಹಿ ವಾಸ್ ಬರೆದ್ರೆ ಹುಡುಗನಿಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ, ಅಂಕಗಳು ಸಿಗ್ತದೆ ಹೈಸ್ಕೂಲ್ ಲೆವೆಲ್ಲಿ. ಕಾಲೇಜಲ್ಲಿ ಹೇಗೆ ಹೇಳಬೇಕು ಅಂದರೆ ನೋಡಿ, ಮೈ ಫಾದರ್ ಟೋಲ್ಡ್ ಮೀ, ಟೋಲ್ಡ್ ಹೇಳುವಾಗ ಹೇಳಿದ್ದೇನೆ. ಯಾಕೆಂದರೆ ಅದು ಗೊತ್ತು, ಸಂದರ್ಭ ನಮಗೆ ಗೊತ್ತಿದೆ. ಯಾಕೆಂದರೆ ತಂದೆಗೆ ಫೋನ್ ಮಾಡಿದ್ದಾರೆ ಫ್ರೆಂಡ್. ಮೈ ಫಾದರ್ ಟೋಲ್ಡ್ ಮೀ ದಟ್ ಹಿ ವಾಸ್ ಗೋಯಿಂಗ್ ಟು ಹುಬ್ಳಿ. ನಮ್ಮ ತಂದೆಯವರು ನನಗೆ ಹೇಳಿದರು ಅವರು ಹುಬ್ಬಳ್ಳಿಗೆ ಹೋಗ್ತಾ ಇದ್ದಾರೆ ಅಂತ. ಕನ್ನಡದಲ್ಲಿ ಅಪ್ಪಾಜಿ ಹೇಳಿದ್ರು ನಾನು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀನಿ ಅಂತ ನಾವು ಹೇಳ್ತೇವೆ. ಈಗ ನೀವು ಜೊತೆ ಮಾತಾಡಿದೆ, ಇದೇ ವಿಷಯವನ್ನು ಮಾತಾಡಿದೆ ಫೋನಲ್ಲಿ. ಕನ್ನಡಕ್ಕೂ ಇಂಗ್ಲೀಷ್ಗೂ ಬಹಳಷ್ಟು ಅದೊಂಥರ ವಿಚಿತ್ರವಾಗಿ ಕಾಣಿಸ್ತದೆ. ಇಂಗ್ಲೀಷ್ನಲ್ಲಿ ಯೋಚನೆ ಮಾಡಿದಾಗ, ಅರೆ ಅವನು ಹೋಗ್ತಾವನೆ ಅಂದಂಗೆ ಆಗ್ತಲ್ವ ಅಂತ ನನಗೆ ಬಹಳಷ್ಟು ಜನ ಚರ್ಚೆ ಮಾಡಿದ್ದಾರೆ. ನಾವು ಇಂಗ್ಲೀಷ್ಗೆ ಇಳಿದಾಗ ನಾವು ಕನ್ನಡ ಮಾತಾಡುವಾಗ ಕನ್ನಡದ ರೀತಿಯಲ್ಲೇ ಮಾತನಾಡಬೇಕು. ಇಂಗ್ಲೀಷ್ ಮಾತನಾಡುವಾಗ ಅದಕ್ಕೆ ಕನ್ನಡದ ತಗೊಂಡು ಹೋಗಬಾರ್ದು. ಕನ್ನಡ ಬೇರೆ, ನಮ್ಮ ಭಾರತೀಯ ಭಾಷೆಗಳೇ ಬೇರೆ, ಇಂಗ್ಲೀಷ್ ಭಾಷೆನೇ ಬೇರೆ. ಇಂಗ್ಲೀಷನ್ನು ಇಂಗ್ಲೀಷ್ ತರಹನೇ ಮಾತಾಡಬೇಕು. ಅದು ಆ ಭಾಷೆಯ ನಿಯಮ ಹಾಗೆ. ಎಲ್ಲರೂ ತಮಿಳು ಇಂಗ್ಲೀಷನ್ನು ತಮಿಳು ಥರ ಮಾತಾಡೋಕ್ಕಾಗಲ್ಲ, ತೆಲುಗು ಥರ ಮಾತಾಡೋಕ್ಕಾಗಲ್ಲ.
ಕನ್ನಡದವರು ಕನ್ನಡ ಥರ ಮಾತಾಡೋಕ್ಕಾಗಲ್ಲ. ಬಹಳ ಮುಖ್ಯವಾದ ಭಾಗ ಇದು. ನಾನು ಎಲ್ಲ ವಿದ್ಯಾರ್ಥಿ ಉಪಯೋಗಿಸ್ಕೋಬೇಕು. ನನಗೆ ಅನ್ನಿಸ್ತಾ ಇದೆ ನನ್ನ ಕೆಲಸವನ್ನು ನಾನು ಮಾಡ್ತೇನೆ, ಉಪಯೋಗಿಸ್ಕೊಳ್ಳೋದು ಬಿಡೋದು ಅದಕ್ಕೆ ಬಿಟ್ಟಿದ್ದು. ಈ ರೀತಿ ನನಗೆ ಯಾರಾದರೂ ಹೇಳ್ಕೊಟ್ಟಿದ್ರೆ ನನ್ನ ಶಾಲಾ ದಿನಗಳಲ್ಲಿ ಅದರ ಕಥೆನೇ ಬೇರೆ ಇತ್ತು. ಐ ಆಮ್ ನಾಟ್ ಗೊತ್ತಾಯ್ತಾ ಬೋಸ್ಟಿಂಗ್, ಅದಕ್ಕೆ ನಾನು ಅಹಂಕಾರ ಪಡ್ತಾ ಇಲ್ಲ, ನಾನು ಅದಕ್ಕೆ ಬೂರಿ ಬಿಟ್ಕೋತಾ ಇಲ್ಲ. ಇದು ರಿಯಲ್. ಇದು ನೋ ಟೀಚರ್ ಟಾಟ್ ಮೀ ಇಂಗ್ಲೀಷ್. ನನಗೆ 1 ನಿಮಿಷ 60 ಸೆಕೆಂಡ್ ಯಾವುದೇ ಟೀಚರ್ ನನಗೆ ಇಂಗ್ಲೀಷ್ ಹೇಳ್ಕೊಟ್ಟಿಲ್ಲ. ನನ್ನ ಶ್ರಮ ಮತ್ತು ನನ್ನ ಇನ್ವಾಲ್ವ್ಮೆಂಟು ಗೊತ್ತಾಯ್ತಾ, ಇದನ್ನು ಮನಸ್ಥಿತಿ ಅಂದ್ಕೊಟ್ಟಿದ್ದೇನೆ. ಈ ಭಾಗನ ಜೋಪಾನಾಗಿ ನೋಡ್ಕೋಬೇಕು. ಮುಂದಿನ ಭಾಗದಲ್ಲಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಣ ಸ್ನೇಹಿತರೆ. ಬಹುಶಃ ನಿಮ್ಮ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ.